ನನ್ನ ಮಗಳು ಯಾವ ತಪ್ಪು ಮಾಡಿಲ್ಲ, ಅವಳು ಚಿನ್ನದಂತವಳು. ಗಾನವಿಯಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ರುಕ್ಮಿಣಿ ಅವರು ಹೇಳ್ತಾ ಇದ್ದಾರೆ. ಸೂರಜ್ ಕುಟುಂಬದವರ ಆರೋಪಕ್ಕೆ ಗಾನವಿ ತಾಯಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವಳು ಒಬ್ಬ ಹುಡುಗರ ಜೊತೆಯಲ್ಲೂ ಕೂಡ ಮಾತನಾಡ್ತಾ ಇರಲಿಲ್ಲ, ಅವಳು ತುಂಬಾ ನಾಚಿಕೆ ಸ್ವಭಾವದವಳು ಅಂತ ಹೇಳಿ ರುಕ್ಮಿಣಿ ಅವರು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಯಾರ ಜೊತೆಲೂ ಕೂಡ ಕಾಂಟ್ಯಾಕ್ಟ್ನಲ್ಲಿ ಇರ್ತಿಲ್ಲ. ಮದುವೆ ಆಗಿ ಹೋದ ಸಂದರ್ಭದಲ್ಲೂ ಕೂಡ ನಮ್ಮ ಜೊತೆಲೂ ಕೂಡ ಅತಿ ಹೆಚ್ಚಾಗಿ ಮಾತಾಡ್ತಾ ಇರಲಿಲ್ಲ. ಊಟ ಆಯ್ತಾ, ತಿಂಡಿ ಆಯ್ತಾ, ಇಷ್ಟೇ ಅವಳು ಮಾತನಾಡ್ತಾ ಇದ್ರು. ಸರಿ, ಆಮೇಲೆ ನಾನು ಕಾಲ್ ಮಾಡ್ತೀನಿ ಅಮ್ಮ ಅಂತ ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಆಕೆಯನ್ನ ಹೆದರಿಸಿ ಬೆದರಿಸಿ ಮನೆಯಲ್ಲಿ ಇಟ್ಕೊಂಡಿದ್ರು ಅನ್ನುವಂತಹ ಮಾತುಗಳನ್ನ ರುಕ್ಮಿಣಿ ಅವರ ತಾಯಿ ಹೇಳ್ತಾ ಇದ್ದಾರೆ. 2 ತಿಂಗಳಿಂದ ಇತ್ತಲ್ವ ಅವಾಗ್ಲೇ ಅವಳು ಈ ತರ ಮಾಡಿದಾಳೆ ಅಂತ. ಒಂದು ಕಪ್ಪು ಚುಕ್ಕೆ ನನ್ನ ಮಗಳಲ್ಲಿ ಹುಡ್ಕಕ್ ಆಗಲ್ಲ, ಪ್ರಪಂಚನೇ ಕೇಳ್ರಿ ಸರ್. ನನ್ನ ಮಗಳು ಯಾವುದೇ ಹುಡುಗನ್ನ ಒಂದು ಫ್ರೆಂಡನ್ ಮಾತಾಡಮ್ಮ ಅಟ್ಲೀಸ್ಟ್ ಅಂದ್ರೆ ನನ್ನ ಮಗು ಮಾತಾಡ್ತಾ ಇರ್ಲಿಲ್ಲ. ಅವ್ರು ಹಾಕಿರೋ ಅಪ್ಪಾದ ಸುಳ್ಳು ಸರ್, ಪ್ರಪಂಚಕ್ಕೆ ಒತ್ತಿ ಹೇಳ್ತೀನಿ. ಒಂದು ಕಪ್ಪು ಚುಕ್ಕೆ ಅವಳಲ್ಲಿ ಹುಡ್ಕಕ್ ಆಗಲ್ಲ. ಅವ್ರು ಈಗ ಅದೊಂದೇ ರೀಸನ್ ಅವ್ರಿಗೆ, ಅಪ್ಪಾದ ಹಾಕ್ಬೇಕು, ನನ್ನ ಮಗು ಮೇಲೆ ಹಾಕ್ಬೇಕು, ಏನೋ ಒಂದು ನಮ್ಗೆ ರೀಸನ್ ಬೇಕಲ್ಲ. ಆ ತರ ಹುಡುಗನ್ನೆಲ್ಲ ಲವ್ ಮಾಡಿದ್ರೆ ನಾನೇನಕ್ಕೆ ಈ ಪಿಶಾಚಿಗಳು ಕೊಟ್ಟು ಮದುವೆ ಮಾಡ್ತಾ ಇದ್ದೆ. ಬಾಮ್ಮ ನೀನ್ ಚೆನ್ನಾಗಿರು ಅಂತ. ನನ್ನ ಮಗು ಒಂದು ಹುಡುಗನ ಹತ್ರ ಫ್ರೆಂಡ್ಸ್ ಹತ್ರ ಮಾತಾಡಕ್ಕೆ ಏನ್ ನಿನ್ಗೆ ಅಂತ ನಾನ್ ಬೈತಾ ಇದ್ದೆ. ಆಚೆ ಹೋಗ್ತಾ ಇರ್ಲಿಲ್ಲ ಸರ್, ಇನ್ನೋಸೆಂಟ್ ಆಗಿ ಬೆಳೆಸ್ಬಿಟ್ಟಿದ್ದೆ ನಾನು. ನನ್ನ ಮಗುನ ಅದೊಂದೇ ನಾನು ಮಾಡಿ ಬೋಲ್ಡ್ ಆಗಿ ಬೆಳೆಸಿದ್ರೆ ಇವತ್ತು ಅವಳು ಸಾಧನೆ ಮಾಡಿ ಬರ್ತಾ ಇದ್ಲು. ಬಿಡಮ್ಮ, ಯಾವ 2 ತಿಂಗಳಿಂದ ಬಂದ, ನಾನು 26 ವರ್ಷ ನಿನ್ನ ಸಾಕಿರೋದು ಅಂತ ಹೇಳಿದೆ. ಮಮ್ಮಿ ಮರ್ಯಾದೆ, ದೊಡ್ಡ ಫ್ಯಾಮಿಲಿ ಸರ್, ನಮ್ದು ಊರಿದು, ಮರ್ಯಾದೆ ಹೋಗ್ಬಿಡುತ್ತೆ. ಅಂಕಲ್ ಬಿಡ್ತು, ಚಿಕ್ಕಪ್ಪ ಅವ್ರದ್ದು, ತಾತ ಅವ್ರದ್ದು, ಎಲ್ಲಾರ್ದು ಮರ್ಯಾದೆ ಹೋಗುತ್ತೆ. ನಾನು ಡಿವೋರ್ಸು ಮತ್ತೆ ಮದುವೆ ಅಂದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಊರಲ್ಲಿ, ಮರ್ಯಾದೆ ಗಂಜಿಬಿಟ್ಟು ಕಾಲ್ ಹಿಡ್ಕೊಂಡು ಸರ್ ಸೋಮವಾರ ಬರೋ ಸೂರಜ್ ನಾನು ಕಳಿಸ್ಬೇಡಿ ಅತ್ತೆ, ನನ್ನ ಕಳಿಸಿತ್ತಲ್ವ ಅವಾಗ್ಲೇ ಅವಳು ಈ ತರ ಮಾಡಿದಾಳೆ ಅಂತ. ಒಂದು ಕಪ್ಪು ಚುಕ್ಕೆ ನನ್ನ ಮಗಳಲ್ಲಿ ಹುಡ್ಕಕ್ ಆಗಲ್ಲ, ಪ್ರಪಂಚನೇ ಕೇಳ್ರಿ ಸರ್. ನನ್ನ ಮಗಳು ಯಾವುದೇ ಹುಡುಗ ಮದುವೆಯಾಗಿ 1 ತಿಂಗಳಾದ್ರೂ ಹೆಂಡತಿ ಜೊತೆ ಮಲಗಲಿಲ್ಲ. ನಾಳೆ ಸರಿ ಹೋಗ್ತಾನೆ, ಇವತ್ತು ಸರಿ ಹೋಗ್ತಾನೆ ಅಂತ ಕಾಯ್ತಾ ಇದ್ದಂತಹ ಗಾನವಿ ಹೆಂಡತಿ ಹತ್ರ ಹೋದ್ರೂ ದೂರ ಹೋಗ್ತಾ ಇದ್ದಂತಹ ಗಂಡ ಸೂರಜ್ ಬಲವಂತವಾಗಿ ಕೇಳಿದಂತಹ ಸಂದರ್ಭದಲ್ಲಿ ನನಗೆ ಆಪರೇಷನ್ ಆಗಿದೆ ಅಂತ ಹೇಳ್ತಾ ಇದ್ದಂತೆ. ಗ್ಯಾರಂಟಿ ನ್ಯೂಸ್ಗೆ ಮೃತ ಗಾನವಿ ತಾಯಿ ರುಕ್ಮಿಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಬ್ಬರಿಗೆ ಇರೋದು ಇಲ್ಲ, ಇರಕ್ ಚಾನ್ಸ್ ಇಲ್ಲ. ನನ್ನ ಮಗಳು ಅಷ್ಟು ಪ್ಯೂರ್ ಆಗಿ ಬರುತ್ತಾ ಇದೆ. ಅದೇ ಅವಳು ಸಮಸ್ಯೆ ಅಂದ್ರೆ ಅವಳಿಗೂ ಏನಂದ್ರೆ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಮಲ್ಬೇರಿ ಶೇಡ್ ಅಲ್ಲಿ ಏನಾಗ್ಲಿ ಆಯ್ತು, ನಾಳೆ ಮಾಡ್ಬೋದು, ರಿಸೆಪ್ಷನ್ ಆದ್ಮೇಲೆ ನನ್ನ ಮಲಗ್ಬೋದು, ನನ್ನ ಹತ್ರ ನನ್ನ ಪ್ರೀತಿ ತೋರಿಸ್ಬೋದು ಅಂತ ನನ್ನ ಮಗು ದಿನ ಕಾಯ್ತಾ ಇತ್ತು. ಆದ್ರೆ ಅವ್ರ ಹತ್ರ ಪ್ರೀತಿ ಸಿಗ್ಲಿಲ್ಲ. ಮಮ್ಮಿ ಏನೋ ಬಿಡು, ಅವ್ನ್ ಗಂಡ್ಸೋ ಏನೋ ಏನೇನೋ ಹೇಳ್ತಾನೆ, ನಂಗೆ ಆಪರೇಷನ್ ಆಗಿದೆ, ನನ್ಗೆ ಆಗಲ್ಲ, IVF ಇಂದ ಮಗು ಮಾಡ್ಕೊಳ್ಳೋಣ, ಬೇಕು ನಮ್ದೆಲ್ಲ ಆಸ್ತಿ ವರದಕ್ಷಿಣೆ ಸಿಗ್ಬೇಕಾಗಿತ್ತಲ್ಲ, ಅದೆಲ್ಲ ಬರ್ಲಿ, ಮಗು ಮಾಡ್ಕೊಳ್ಳೋಣ, ಅದಕ್ಕೂ ಒಪ್ಕೊಳ್ಳ. ಆಯ್ತು, ನನಗೆ ಇದು ಮಾಡಕ್ಕೂ ವೈವಾಹಿಕ ಜೀವನ ಬೇಡ, ನಾನು ಅಟ್ಲೀಸ್ಟ್ ಪ್ರೀತಿ ಕೊಡ್ರಿ ಸಾಕು. ಅವ್ರಮ್ಮ ಪಕ್ಕದಲ್ಲಿ ಕುತ್ಕೊಳ್ಳಕ್ ಬಿಡ್ತಾ ಇರ್ಲಿಲ್ವಂತೆ ಸರ್. ಅವ್ರಮ್ಮಗೆ ಅಟ್ಯಾಚ್ ಬಾತ್ರೂಮ್, ಒಂದು ರೂಮ್ ಕೊಟ್ಟಿರ್ಲಿಲ್ಲ ಅವಳಿಗೆ. ಹೋಗ್ಬಿಟ್ಲು. ಇನ್ನೊಬ್ಬರಿಗೆ ಇರೋದು ಇಲ್ಲ, ಇರಕ್ ಚಾನ್ಸ್ ಇಲ್ಲ. ನನ್ನ ಮಗಳು ಅಷ್ಟು ಪ್ಯೂರ್ ಆಗಿ ಬರುತ್ತಾ ಇದೆ. ಅದೇ ಅವಳು ಸಮಸ್ಯೆ ಅಂದ್ರೆ ಅವಳಿಗೂ ಏನಂದ್ರೆ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಮಲ್ಬೇರಿ ಶೇಡ್ ಅಲ್ಲಿ ಏನಾಗ್ಲಿ ಆಯ್ತು, ನಾಳೆ ಮಾಡ್ಬೋದು, ರಿಸೆಪ್ಷನ್ ಆದ್ಮೇಲೆ ನನ್ನ ಮಲಗ್ಬೋದು, ನನ್ನ ಹತ್ರ ನನ್ನ ಪ್ರೀತಿ ತೋರಿಸ್ಬೋದು ಅಂತ ನನ್ನ ಮಗು ದಿನ ಕಾಯ್ತಾ ಇತ್ತು. ಆದ್ರೆ ಅವ್ರ ಹತ್ರ ಪ್ರೀತಿ ಸಿಗ್ಲಿಲ್ಲ. ಮಮ್ಮಿ ಏನೋ ಬಿಡು, ಅವ್ನ್ ಗಂಡ್ಸೋ ಏನೋ ಏನೇನೋ ಹೇಳ್ತಾನೆ, ನಂಗೆ ಆಪರೇಷನ್ ಆಗಿದೆ, ನನ್ಗೆ ಆಗಲ್ಲ, IVF ಇಂದ ಮಗು ಮಾಡ್ಕೊಳ್ಳೋಣ, ಬೇಕು ನಮ್ದೆಲ್ಲ ಆಸ್ತಿ ವರದಕ್ಷಿಣೆ ಸಿಗ್ಬೇಕಾಗಿತ್ತಲ್ಲ, ಅದೆಲ್ಲ ಬರ್ಲಿ, ಮಗು ಮಾಡ್ಕೊಳ್ಳೋಣ, ಅದಕ್ಕೂ ಒಪ್ಕೊಳ್ಳ. ಆಯ್ತು, ನನಗೆ ಇದು ಮಾಡಕ್ಕೂ ವೈವಾಹಿಕ ಜೀವನ ಬೇಡ, ನಾನು ಅಟ್ಲೀಸ್ಟ್ ಪ್ರೀತಿ ಕೊಡ್ರಿ ಸಾಕು. ಅವ್ರಮ್ಮ ಪಕ್ಕದಲ್ಲಿ ಕುತ್ಕೊಳ್ಳಕ್ ಬಿಡ್ತಾ ಇರ್ಲಿಲ್ವಂತೆ ಸರ್. ಅವ್ರಮ್ಮಗೆ ಅಟ್ಯಾಚ್ ಬಾತ್ರೂಮ್, ಒಂದು ರೂಮ್ ಕೊಟ್ಟಿರ್ಲಿಲ್ಲ ಅವಳಿಗೆ.